ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಶುಕ್ರವಾರ ಸಂಚಿಕೆಯನ್ನು ನೋಡೋದಾದರೆ ಮೊದಲಿಗೆ ಗೋಪಾಲ್ ಅವರು ಎಲ್ಲ ವಿಷಯನೂ ಹೇಳ್ತಾರೆ. ಆಗ ಕಂಟಿ ಮನೆಯವ್ರಿಗೆ ಬೇಜಾರಾಗುತ್ತೆ. ಮತ್ತು ಚೌಡವ, ಹೌದು ಗೋಪಾಲಪ್ಪ, ಆ ರಾಧ ಊರವ್ರ ಮುಂದೆ ನಮಗೆ ಅವಮಾನ ಮಾಡಿಬಿಟ್ಲು, ನಮ್ಮನ್ನೆಲ್ಲ ಮನೆಯಿಂದ ಆಚೆ ಹಾಕ್ಬಿಟ್ಲು ಅಂತ ಹೇಳ್ತಾರೆ. ಆಗ ಮಾದೇಗೌಡರು, ಆ ದೇವ್ರಿಗೆ ನಮ್ಮ ಮೇಲೆ ಅದೇನು ಕೋಪ ಇದೆಯೋ ಏನೋ, ಒಂದಾದ್ಮೇಲೆ ಒಂದು ಕಷ್ಟ ಕೊಡ್ತಾನೆ ಇದ್ದಾನೆ ಅಂತ ಹೇಳ್ತಾರೆ. ಆಗ ಗೋಪಾಲ್ ಅವರು, ಸಮಾಧಾನ ಮಾಡ್ಕೊಳ್ಳಿ ಗೌಡ್ರೆ, ಎಲ್ಲ ಸರಿ ಹೋಗುತ್ತೆ, ಒಂದಲ್ಲ ಒಂದು ದಿನ ಆ ರಾಧ ಅಂತ್ಯ ಹಾಗೆ ಆಗುತ್ತೆ. ಅಳಿಯಂದರೆ ಏನು ಯೋಚನೆ ಮಾಡ್ತಾ ಇದ್ದೀರಾ, ಬನ್ನಿ ನಮ್ಮ ಮನೆಗೆ ಹೋಗೋಣ ಅಂತ ಹೇಳ್ತಾರೆ. ಆಗ ಕಂಟಿ ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾರೆ. ಮತ್ತೆ ಗೋಪಾಲ್ ಅವರು, ಅಳಿಯಂದರೆ ಏನಾಯಿತು, ಈ ವಿಷಯ ನನಗೆ ಗೊತ್ತಾಗೋಯ್ತು ಅಂತ ಯೋಚನೆ ಮಾಡ್ತಿದ್ದೀರಾ, ಅಥವಾ ನಾನು ವಿಷಯ ಮುಚ್ಚಿಟ್ಟೆ ಅಂತ ಬೇಜಾರು ಮಾಡ್ಕೋತಾ ಇದ್ದೀರಾ ಅಂತ ಕೇಳ್ತಾರೆ. ಆಗ ಕಂಟಿ, ನಾನು ಬೇಕು ಅಂತ ಹೀಗೆ ಮಾಡಲಿಲ್ಲ ಮಾವಯ್ಯ ಅಂತ ಹೇಳ್ತಾರೆ. ಇರಲಿ ಬಿಡಿ ಅಳಿಯಂದರೆ, ಆಗಿದ್ದೆಲ್ಲ ಆಗೋಯ್ತು, ಈಗ ನಮ್ಮ ಮನೆಗೆ ಹೋಗೋಣ ಬನ್ನಿ ಅಂತ ಹೇಳ್ತಾರೆ. ಇಲ್ಲ ಮಾವಯ್ಯ, ಈ ಪರಿಸ್ಥಿತಿಲಿ ಆ ಮನೆಗೆ ಬರೋದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ ಅಂತ ಕಂಟಿ ಹೇಳ್ತಾರೆ. ಆಗ ಸ್ನೇಹ, ಗೋಪಾಲಪ್ಪ ಅವ್ರಿಗೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾರೆ ಅಲ್ವಾ, ಬಲವಂತ ಮಾಡಬೇಡಿ ಪ್ಲೀಸ್ ಅಂತ ಹೇಳ್ತಾರೆ. ಮತ್ತು ಗೋಪಾಲ್ ಅವರು, ಅಳಿಯಂದರೆ ಅವತ್ತು ಸುಮಾ ಮನೆಗೆ ಹೋಗುವಾಗ ನಾನು ನಿಮಗೆ ಅಳಿಯ ಅಲ್ಲ ಮಗ ಇದ್ದಾಗೆ, ನೀವು ನನಗೆ ಅಪ್ಪ ಇದ್ದಾಗೆ ಅಂತ ಹೇಳಿದ್ರಿ ತಾನೇ, ಇವತ್ತು ಅಪ್ಪನಾಗಿ ಕರಿತಾ ಇದ್ದೀನಿ ಕಂಟಿ, ಬಾರ್ಲ ನಮ್ಮ ಮನೆಗೆ ಹೋಗೋಣ. ದೊರೆ ಏನು ಯೋಚನೆ ಮಾಡ್ತಿದ್ಯಾ, ನಮ್ಮ ಮನೆಗೆ ಹೋಗೋಣ ಬಾರಪ್ಪ ಅಂತ ಗೋಪಾಲ್ ಅವರು ಹೇಳ್ತಾರೆ. ಕಂಟಿ ಗೋಪಾಲ್ ಅವ್ರನ್ನ ತಕ್ಕೋತಾರೆ. ಮಾವಯ್ಯ ನಮ್ಮ ಮನೆಗೆ ಹೋಗೋಣ ಬನ್ನಿ ಅಂತ ಹೇಳ್ತಾರೆ. ಎಲ್ರಿಗೂ ಖುಷಿಯಾಗುತ್ತೆ. ಮತ್ತು ಎಲ್ಲರೂ ಪುಟ್ಟಕ್ಕವ್ರ ಮನೆಗೆ ಬರ್ತಾರೆ. ಆಗ ಎಲ್ರಿಗೂ ವಿಷಯನ ಹೇಳ್ತಾರೆ. ಸಹನವ್ರಿಗೆ ಬೇಜಾರಾಗುತ್ತೆ. ಆ ಪಾಪಿ ರಾಧ ಬೇಕು ಅಂತಲೇ ಹೀಗೆಲ್ಲ ಮಾಡ್ತಾಯಿದ್ದಾಳೆ, ಊರಿಗೆಲ್ಲ ನ್ಯಾಯ ಕೊಡೋ ಮನೆಗೆ ಬೀಗ ಹಾಕಿದಾಳಲ್ಲ, ಅವಳಿಗಂತೂ ಒಳ್ಳೇದಾಗಲ್ಲ, ಅವಳಿಗೆ ಶಾಪ ತಟ್ಟುತ್ತೆ. ಅವಳು ಪಾಪದ ಕೊಡ ಇನ್ನೂ ತುಂಬಿಲ್ವಲ್ಲ, ಅದಕ್ಕೆ ತುಂಬ ಮೆರಿತಾ ಇದ್ದಾಳೆ. ಅವಳು ಪಾಪದ ಕೊಡ ತುಂಬಿ ಆಗ ಅವಳಿಗೆ ಸರಿಯಾದ ಶಿಕ್ಷೆ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ಚೌಡವ ಅಳ್ತಾ ಇರ್ತಾರೆ. ಆಗ ಸುಮಾಜ್ಜಿ, ಯಾಕೆ ಅಳ್ತಾ ಇದ್ದೀರಾ, ಇದು ನಿಮ್ಮ ಮನೆಯೇ, ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ, ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಮಾದೇಗೌಡರು, ಆ ಮನೆಗೆ ಸೀಲ್ ಹಾಕುವಾಗ ನಾನು ಎದೆಗೆ ಮೊಳೆ ಹೊಡೆದಂಗೆ ಆಗ್ತಾಯಿತ್ತು, ಇದನ್ನೆಲ್ಲ ನೋಡೋದಕ್ಕೆ ನಾನಿನ್ನೂ ಬದುಕಿರೋದು, ಆ ಮನೆ ಹೊಸ್ಲು ತುಳಿಯೋ ಹಕ್ಕು ಇಲ್ಲ ಅಂದಮೇಲೆ ನಾನು ಬದುಕಿದ್ದು ಏನು ಪ್ರಯೋಜನ ಅಂತ ಹೇಳ್ತಾರೆ. ಮತ್ತು ಸ್ನೇಹ, ಮಾವಯ್ಯ ಹಾಗೆಲ್ಲ ಮಾತಾಡ್ಬಿಡಿ ಅಂತ ಹೇಳ್ತಾರೆ. ಇನ್ನೇನವ, ನಾನು ಹುಷಾರಿಲ್ಲದೆ ಹಾಸಿಗೆ ಹಿಡಿದಾಗ ಬಂಗಾರ ನನಗೆ, ನನ್ನ ಮಗನಿಗೆ, ನನ್ನ ಮನೆಗೆ ಏನು ಆಗದೆ ಇರೋ ಹಾಗೆ ಜೋಪಾನವಾಗಿ ಕಾಪಾಡ್ಕೊಂಡು ಬಂದ್ಲು. ಅವಳ ಗತ್ತು ಹತ್ತೂರಿಗೆ ಗೊತ್ತಿತ್ತು, ಅವಳು ಹೋದ್ಮೇಲೆ ನಮಗೆ ಇಂಥ ಪರಿಸ್ಥಿತಿ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳ್ತಾರೆ. ಮತ್ತು ಗೋಪಾಲ್ ಅವರು, ಎಲ್ಲ ಸರಿ ಹೋಗುತ್ತೆ ಗೌಡ್ರೆ, ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸಹನವ್ವ, ಯಾರೇನು ತಿಂದಿಲ್ಲ, ಹೋಗಿ ಇವ್ರಿಗೆ ಊಟದ ವ್ಯವಸ್ಥೆ ಮಾಡವ ಅಂತ ಹೇಳ್ತಾರೆ. ಸುಮಾ ಮತ್ತು ಸಹನ ಅಲ್ಲಿಂದ ಹೋಗ್ತಾರೆ. ಗೌಡ್ರೆ ಏನು ಯೋಚನೆ ಮಾಡ್ತಾ ಇದ್ದೀರಾ, ನೀವ್ಯಾರು ಊಟ ಮಾಡಿಲ್ಲ ಅಂದರೆ ಗರ್ಭಿಣಿ ಹೆಂಗಸು, ಸ್ನೇಹನೂ ಊಟ ಮಾಡಲ್ಲ, ದಯವಿಟ್ಟು ಎಲ್ಲರೂ ಎದ್ದು ಬನ್ನಿ ಅಂತ ಎಲ್ಲರನ್ನೂ ಕರ್ಕೊಂಡು ಹೋಗ್ತಾರೆ. ಆಗ ಚೌಡವ, ನನ್ನ ದೊರೆಗೆ ಸ್ವಾಭಿಮಾನ ಜಾಸ್ತಿ, ಯಾವತ್ತೂ ಯಾರ ಮುಂದೆ ಏನಕ್ಕೂ ಕೈ ಚಾಚ್ದವನೇ ಅಲ್ಲ, ಅವನಿಗೆ ಇವತ್ತು ಇಂಥ ಪರಿಸ್ಥಿತಿ ಬಂದುಬಿಡ್ತು ಅಂತ ಹೇಳ್ತಾರೆ. ನಾನು ಬಲವಂತ ಮಾಡಿ ಅಲ್ವಾ ಅವರು ಇಲ್ಲಿಗೆ ಕರ್ಕೊಂಡು ಬಂದಿದ್ದು, ಅಳಿಯಂದರೆ ಬನ್ನಿ ಅಂತ ಗೋಪಾಲ್ ಅವ್ರು ಹೇಳ್ತಾರೆ. ಕಂಟಿ ಏನೋ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತು ಸಚಿನ್ ಒಂದು ಫೈಲ್ ನೋಡ್ತಾ ಇರ್ತಾರೆ. ಅಲ್ಲಿಗೆ ಸುಮಾ ಬರ್ತಾರೆ, ಕಾಫಿ ತಂದು ಕೊಡ್ತಾರೆ. ಏನಿವತ್ತು ಸಾಹೇಬರು ತುಂಬ ಖುಷಿಯಾಗಿದ್ದೀರಾ, ಏನು ವಿಷಯ ಅಂತ ಕೇಳ್ತಾರೆ. ಆಗ ಸಚಿನ್, ನಾನು ಇವತ್ತು ಒಂದು ಮೀಟಿಂಗ್ಗೆ ಹೋಗ್ತಾ ಇದ್ದೀನಿ, ನಾನು ಸ್ಟಾರ್ಟಪ್ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ನಲ್ವ, ಅದಕ್ಕೆ ಒಂದು ಪ್ಲ್ಯಾನ್ ರೆಡಿ ಮಾಡಿದ್ದೀನಿ, ಇವತ್ತು ಇನ್ವೆಸ್ಟರ್ಸ್ನ ಮೀಟ್ ಮಾಡ್ತಾ ಇದ್ದೀನಿ, ಅವ್ರಿಗೇನಾದರೂ ಈ ಪ್ಲ್ಯಾನ್ ಓಕೆ ಆದರೆ ಅಲ್ಲಿಂದ ನಮ್ಮ ಹೊಸ ಜೀವನ ಶುರುವಾಗುತ್ತೆ ಸುಮಾ ಅಂತ ಹೇಳ್ತಾರೆ. ಆಗ ಸುಮಾ, ಒಳ್ಳೆಯದಾಗಲಿ ಸಚಿನ್, ಇವತ್ತು ನೀನು ಹೋಗ್ತಾ ಇರೋ ಮೀಟಿಂಗ್ ಸಕ್ಸಸ್ ಆಗಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೋತೀನಿ, ನೀನು ಗೆದ್ದರೆ ನಾನು ಗೆದ್ದಾಗೆ ಅಲ್ವಾ ಅಂತ ಹೇಳ್ತಾರೆ. ಆಗ ಸಚಿನ್, ಅವ್ವ ಬರೋ ಅಷ್ಟರಲ್ಲಿ ನಮ್ಮದೇ ಆದ ಒಂದು ನೆಲೆ ಇರುತ್ತೆ ಸುಮಾ ಅಂತ ಹೇಳ್ತಾರೆ. ಆಲ್ ದ ಬೆಸ್ಟ್ ಸಚಿನ್, ನಿನಗೆ ಒಳ್ಳೆಯದಾಗಲಿ, ಹೋಗ್ಬಿಟ್ಟು ಅಂತ ಹೇಳ್ತಾರೆ. ಸರಿ ಸುಮಾ, ನಾನಿನ್ನು ಹೊರಡ್ತೀನಿ, ಬೇಗ ಮೀಟಿಂಗ್ ಮುಗಿಸ್ಕೊಂಡು ಬರ್ತೀನಿ ಅಂತೇಳಿ ಸಚಿನ್ ಅಲ್ಲಿಂದ ಹೋಗ್ತಾರೆ. ಮತ್ತು ಕಂಟಿ ಲಾಯರ್ ಆಫೀಸಿಗೆ ಬರ್ತಾರೆ. ಏನು ವಿಷಯ ಕಂಟಿ ಅವರೇ ಹೇಳಿ ಅಂತ ಲಾಯರ್ ಕೇಳ್ತಾರೆ. ಆಗ ಕಂಟಿ, ನಿಮಗೆ ಗೊತ್ತಿಲ್ಲದೆ ಇರೋದು ಏನಿದೆ ಸಾಹೇಬ್ರೆ, ಹೇಗಾದರೂ ಮಾಡಿ ನಮ್ಮ ಮನೆನ ಉಳಿಸ್ಕೊಡಿ, ಆ ಮನೆ ನಮಗೆ ಬೇಕೇ ಬೇಕು, ಅದು ನನ್ನ ಬಂಗಾರನ ಕನಸು, ಆ ರಾಧ ಏನಾದರೂ ಆ ಮನೆ ಒಳಗಡೆ ಹೋಗಿದ್ದಾಳೆ ಅಂದರೆ ನಮ್ಮ ಬಂಗಾರ ಎದೆ ಮೇಲೆ ಕಾಲಿಟ್ಟ ಹಾಗೆ, ಯಾವುದೇ ಕಾರಣಕ್ಕೂ ಆ ರೀತಿ ಆಗಬಾರ್ದು, ಆ ಮನೆ ನಮಗೆ ಬೇಕೇ ಬೇಕು ಅಂತ ಹೇಳ್ತಾರೆ. ಆಗ ಲಾಯರ್, ನೋಡಿ ಕಂಟಿ ಅವರೇ, ಅವ್ರಿಗೆ ಸ್ಟೇ ಸಿಗಬಾರ್ದು ಅಂತ ನಾನು ತುಂಬ ಪ್ರಯತ್ನ ಪಟ್ಟೆ, ಆದರೆ ಡಾಕ್ಯುಮೆಂಟ್ಸ್ ಎಲ್ಲ ಅವ್ರ ಪರವಾಗೇ ಇದೆ, ಹಾಗಾಗಿ ನಾನು ಏನು ಮಾಡೋಕ್ಕಾಗಲಿಲ್ಲ, ಈಗಲೂ ಅಷ್ಟೇ ನಾನು ಕೈಲಾದ ಪ್ರಯತ್ನ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾರೆ. ಸಾಹೇಬ್ರೆ, ನೀವು ಹೀಗೆ ಹೇಳಿದ್ರೆ ಹೇಗೆ, ಮನೆಯವ್ರಿಗೆಲ್ಲ ನಾನು ಆ ಮನೆನ ವಾಪಸ್ ಬಿಡಿಸ್ಕೋತೀನಿ, ನಾವು ಆ ಮನೆಗೆ ಹೋಗ್ತೀನಿ, ನಾನು ಲಾಯರ್ ಹತ್ರ ಮಾತಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಬಂದಿದ್ದೀನಿ, ನೀವೇ ಈಗ ಅಂದ್ಬಿಟ್ರೆ ಹೇಗೆ
ಆ ಮನೆ ಬೀಗ ತೆಗೆಸೋ ತಾಕತ್ತು ಈ ಕರಿಕೋಟ್ಗೆ ಇಲ್ವಾ ಅಂತ ಕೇಳ್ತಾರೆ. ನೋಡಿ ಕಂಠಿಯವರೇ, ನಾನು ನಿಮಗೆ ಸುಳ್ಳು ಭರವಸೆ ಕೊಡೋದಿಲ್ಲ. ಒಂದೇ ಒಂದು ಲೂಪ್ ಹೋಲ್ ಸಿಕ್ಕಿದ್ರೆ ಆ ಪೇಪರ್ಸ್ ಎಲ್ಲ ಸುಳ್ಳು ಅಂತ ನಾನು ಸಾಬೀತು ಮಾಡ್ತೀನಿ. ಇಲ್ಲ ಅಂದರೆ ನಮ್ಮಿಂದ ಏನೂ ಮಾಡೋಕ್ಕಾಗಲ್ಲ. ಈಗಿನ ಪರಿಸ್ಥಿತಿ ನೋಡ್ತಾ ಇದ್ದರೆ ಆ ಮನೆ ಅವ್ರಿಗೆ ಹೋಗೋ ಹಾಗೆ ಕಾಣ್ತಾ ಇದೆ ಅಂತ ಹೇಳ್ತಾರೆ. ಸಾಹೇಬ್ರೆ, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ಹೇಗಾದರೂ ಮಾಡಿ ನಮ್ಮ ಮನೆನ ನಮಗೆ ಉಳಿಸ್ಕೊಡಿ. ಆ ರಾಧಾ ಏನು ಕೇಳಿದ್ರು ನಾನು ಕೊಡ್ತೀನಿ. ಆದರೆ ಆ ಮನೆ ನಮಗೆ ಬೇಕೇ ಬೇಕು ಅಂತ ಹೇಳ್ತಾರೆ. ನೋಡಿ ಕಂಠಿಯವರೇ, ನಾನು ನನ್ನ ಪ್ರಯತ್ನ ಮಾಡ್ತಾಯಿದ್ದೀನಿ. ಆ ದೇವ್ರನ್ನ ಬೇಡ್ಕೋತಾ ಇದ್ದೀನಿ. ನೀವು ಅಷ್ಟೇ ಆ ದೇವ್ರನ್ನ ಬೇಡ್ಕೊಳ್ಳಿ, ಏನಾಗುತ್ತೋ ನೋಡೋಣ ಅಂತ ಹೇಳ್ತಾರೆ. ನಾನಂತೂ ನಿಮ್ಮನ್ನೇ ನಂಬಿದ್ದೀನಿ ಸಾಹೇಬ್ರೆ. ನಾನು ಇಲ್ಲಿ ತನಕ ಯಾರಿಗೂ ಕೈ ಮುಗ್ದಿಲ್ಲ. ಇವತ್ತು ನಿಮಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಹೇಗಾದರೂ ಮಾಡಿ ನಮ್ಮ ಮನೆನ ಬಿಡಿಸ್ಕೊಡಿ ಅಂತ ಕಂಠಿ ಹೇಳ್ತಾರೆ. ಆಗ ಲಾಯರ್, ನೋಡಿ ಕಂಠಿಯವರೇ, ಹೀಗೆಲ್ಲ ಮಾಡಬೇಡಿ, ನನ್ನ ಕೈಲಾದ ಪ್ರಯತ್ನ ಮಾಡ್ತಾಯಿದ್ದೀನಿ, ಏನಾಗುತ್ತೋ ನೋಡೋಣ ಅಂತ ಹೇಳ್ತಾರೆ. ಸರಿ ಸಾಹೇಬ್ರೆ, ನಾನು ನಿಮ್ಮನ್ನೇ ನಂಬಿದ್ದೀನಿ, ನಾನು ಇನ್ನು ಬರ್ತೀನಿ ಅಂತ ಹೇಳಿ ಕಂಠಿ ಅಲ್ಲಿಂದ ಹೋಗ್ತಾರೆ. ಮತ್ತು ಗೋಪಾಲ್ ಅವರು ಮುತ್ತುಗೋಸ್ಕರ ಒಂದು ಜಾಗದಲ್ಲಿ ಕಾಯ್ತಾ ಇರ್ತಾರೆ. ಇಷ್ಟೊತ್ತಾದರೂ ಇವನು ಬಂದಿಲ್ವಲ್ಲ, ಎಲ್ಲೋದ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅದೇ ಸಮಯಕ್ಕೆ ಮುತ್ತು ಅಲ್ಲಿಗೆ ಬರ್ತಾರೆ. ಅವರು ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ಫೋನ್ ಕಟ್ಟಾದಮೇಲೆ, ಗೋಪಾಲಣ್ಣ ಇಲ್ಲಿಗೆ ಬರೋಕ್ಕೆ ಕೇಳಿದಾರೆ, ಏನು ವಿಷಯ ಹೇಳು ಅಂತ ಕೇಳ್ತಾರೆ. ಏನಿಲ್ಲ ಮುತ್ತುರಾಜ್ ಅವರೇ, ತೊಗೊಳ್ಳಿ ಇದನ್ನು ಅಂತ ಡ್ರಿಂಕ್ಸ್ ಮತ್ತು ಸಿಗರೇಟ್ನ ಕೊಡ್ತಾರೆ. ನಮ್ಮ ಸುಮ ಇದ್ದಾಳಲ್ಲ, ಅವಳ ಗಂಡ ಸಚಿನ್ ತುಂಬ ಓದ್ಕೊಂಡಿದ್ದಾನೆ. ಅವರು ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳಿದ್ರು. ನಾನೇ ಅವ್ರನ್ನ ಇಲ್ಲೇ ಉಳಿಸ್ಕೊಂಡಿದ್ದೀನಿ. ನಮ್ಮ ಊರಿನ ಸುತ್ತಮುತ್ತನೇ ನಮ್ಮ ಅಳಿಯಂದ್ರಿಗೆ ಒಂದು ಕೆಲಸ ಕೊಡ್ಸೋಕ್ಕಾಗತ್ತಾ ಅಂತ ಕೇಳ್ತಾರೆ. ಏನು ಗೋಪಾಲಣ್ಣ ಹೀಗೆ ಹೇಳ್ತಿದ್ಯಾ? ಪುಟ್ಟಕ್ಕ ನನಗೆ ಇಷ್ಟೆಲ್ಲ ಸಹಾಯ ಮಾಡಿದ್ದಾಳೆ. ಪುಟ್ಟಕ್ಕನ ಋಣ ನನ್ನ ಮೇಲಿದೆ. ಋಣ ತೀರ್ಸೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಇದನ್ನು ನಾನು ಯಾಕೆ ಕಳ್ಕೊಳ್ಳಿ? ಆಯಿತು, ನಾನು ಮಾತಾಡ್ತೀನಿ ಅಂತೇಳಿ ಫೋನ್ನ ತಗೋತಾರೆ. ಗೋಪಾಲ್ ಅವ್ರು ಅವ್ರನ್ನೇ ನೋಡ್ತಾ ಇರ್ತಾರೆ. ಮತ್ತೆ ಅವ್ರ ಫೋನ್ನ ಸೈಡ್ಗಿಡ್ತಾರೆ. ಏನಾಯ್ತು ಮುತ್ತು ಅಂತ ಗೋಪಾಲ್ ಅವ್ರು ಕೇಳ್ತಾರೆ. ಅಲ್ಲ ಗೋಪಾಲಣ್ಣ, ನಿನಗೆ ಮತ್ತು ನೀನು ಹೆಂಡ್ತಿ ರಾಜಿಗೆ ಪುಟ್ಟಕ್ಕನ ಮನೆಯವ್ರನ್ನ ಕಂಡ್ರೆ ಆಗೋದಿಲ್ಲ. ಈಗಲೂ ಅಳಿಯನಿಗೆ ಕೆಲಸ ಕೊಡಿಸ್ಬೇಕು ಅಂತ ನೆಪ ಮಾಡಿಕೊಂಡು ಅವ್ರ ವಿರುದ್ಧ ಮಸ್ಲತ್ ಮಾಡೋದಕ್ಕೆ ನೋಡ್ತಾ ಇದ್ದೀರಾ ಹೇಗೆ? ನಾನು ಈ ವಿಷಯದ ಬಗ್ಗೆ ಪುಟ್ಟಕ್ಕನ ಹತ್ರ ಮಾತಾಡಿ ಆಮೇಲೆ ಕೆಲಸ ಕೊಡಿಸ್ತೀನಿ ಅಂತ ಹೇಳ್ತಾರೆ. ಇಲ್ಲ ಮುತ್ತು, ನಾನೀಗ ಪುಟ್ಟಕ್ಕನ ಪರನೇ, ನಾನು ಈಗ ಬದಲಾಗಿದ್ದೀನಿ ಅಂತ ಗೋಪಾಲ್ ಅವ್ರು ಹೇಳ್ತಾರೆ. ನೀನು ಎಷ್ಟು ಹೇಳಿದ್ರು ಅಷ್ಟೇ ಗೋಪಾಲಣ್ಣ, ನನಗೆ ನಂಬಿಕೆ ಬರೋ ತನಕ ನಾನು ಕೆಲಸ ಕೊಡಿಸಲ್ಲ. ಇದ್ರ ಬಗ್ಗೆ ನಾನು ಪುಟ್ಟಕ್ಕನ ಹತ್ರನೇ ಮಾತಾಡ್ತೀನಿ ಅಂತೇಳಿ ಅಲ್ಲಿಂದ ಹೋಗ್ತಾರೆ. ಗೋಪಾಲ್ ಅವ್ರಿಗೆ ಬೇಜಾರಾಗುತ್ತೆ. ನಾನು ಬದಲಾಗಿದ್ದೀನಿ ಅಂತ ಹೇಳಿದ್ರೆ ಇವನು ನಂಬ್ತಿಲ್ವಲ್ಲ, ಈಗ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತು ಸಹನ್ ಅವರು ತರಕಾರಿ ಕಟ್ ಮಾಡ್ತಾ ಇರ್ತಾರೆ. ಅಲ್ಲಿ ಕಾಳಿ ಬರ್ತಾರೆ. ಏನವ್ಯೂ ಮನೇಲಿ ಯಾರೂ ಕಾಣ್ತಾ ಇಲ್ಲ, ನೀನು ನೋಡಿದೆ ತರಕಾರಿ ಕಟ್ ಮಾಡ್ತಾ ಇದೆಯಾ? ನಾನು ನಿನಗೆ ಸಹಾಯ ಮಾಡ್ತೀನಿ ಕೊಡು ಅಂತ ಹೇಳ್ತಾರೆ. ನಿನಗೆ ಎಷ್ಟು ಸರಿ ಹೇಳಿದ್ದೀನಿ ನನ್ನ ಕೆಲಸ ನಾನೇ ಮಾಡ್ಕೋತೀನಿ ಅಂತ, ನೀನು ಯಾಕೆ ನನಗೆ ಸಹಾಯ ಮಾಡಬೇಕು? ಅಪ್ಪಯ್ಯ ಮತ್ತು ಸುಮಾತ್ರ ಏನೋ ಮಾತಾಡಿದ್ಯಾ ನೀನು? ಅವ್ರಿಗೆ ಏನು ಹೇಳಿದ್ಯಾ ಅಂತ ಕೇಳ್ತಾರೆ. ಯಾಕವ ಈಗ ಮಾತಾಡ್ತಿದ್ಯಾ? ನಾನೇನು ಅವ್ರಿಗೆ ಹೇಳಿಲ್ಲ ಅಂತ ಕಾಳಿ ಹೇಳ್ತಾರೆ. ಆಗ ಸಹನ, ನೀನೇನು ಹೇಳಿದೆ ಅವರು ನನ್ನ ಹತ್ರ ಬಂದು ನಿನ್ನ ಪರವಾಗಿ ಮಾತಾಡ್ತಾರಾ ಅಂತ ಕೇಳ್ತಾರೆ. ಆಗ ಕಾಳಿ, ನೋಡವಿ, ನಂದು ಪ್ರಾಮಾಣಿಕವಾದ ಪ್ರೀತಿ, ನನ್ನ ಪ್ರೀತಿ ಗೆಲ್ಲಬೇಕು ಅಂತ ಅವರೆಲ್ಲ ಹೀಗೆ ಮಾತಾಡ್ತಾ ಇದ್ದಾರೆ. ನಾನು ನಿನ್ನ ಪ್ರೀತಿ ಮಾಡ್ತಾ ಇರೋ ವಿಷಯ ಭಾವನಿಗೆ ಗೊತ್ತಲ್ವಾ, ಅದಕ್ಕೆ ಭಾವ ಬಂದು ಏನೋ ಮಾತಾಡಿರ್ಬೋದು ಅಷ್ಟೇ ಅಂತ ಹೇಳ್ತಾರೆ. ಸಹನಗೆ ಬೇಜಾರಾಗುತ್ತೆ. ನೋಡ್ಲಾ ಕಾಳಿ, ನನ್ನ ಜೀವನದಲ್ಲಿ ಮತ್ತೆ ಪ್ರೀತಿ ಹುಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ನೀನು ಪ್ರೀತಿ ಪ್ರೀತಿ ಅಂತ ನಾನು ಹಿಂದೆ ಬೀಳೋದನ್ನು ಬಿಟ್ಟುಬಿಡು, ಬೇರೆ ಹುಡುಗಿನ ಮದುವೆ ಮಾಡಿಕೊಂಡು ನೀನು ಚೆನ್ನಾಗಿರೋ ಅಂತ ಹೇಳ್ತಾರೆ. ಕಾಳಿಗೆ ಬೇಜಾರಾಗುತ್ತೆ. ಸಾಕು ಸುಮ್ಮನೆ ರವಿ, ನನ್ನ ಪ್ರೀತಿ ಮಾಡಲ್ಲ ಅಂತ ಹೇಳೋ, ಅದನ್ನು ಬೇಕಾದ್ರೆ ಸಹಿಸ್ಕೋತೀನಿ. ಬೇರೆ ಹುಡುಗಿನ ಮದುವೆ ಆಗೋ ಅಂತ ಮಾತ್ರ ಹೇಳಬೇಡ. ನೀನು ಹೇಗೆ ಬೇರೆಯವ್ರನ್ನ ಪ್ರೀತಿ ಮಾಡಿದ್ರೆ ಜೀವನ ಪೂರ್ತಿ ಒಂಟಿಯಾಗಿ ಬದುಕ್ತೀನಿ ಅಂತ ಹೇಳ್ತಾ ಇದೆಯೋ, ಈ ಕಾಳಿನೂ ಹಾಗೆ. ನನ್ನ ಕೊನೆ ಉಸಿರೋ ತನಕ ನನ್ನ ಹೃದಯದಲ್ಲಿ ಸಹನಾಗಿ ಬಿಟ್ಟು ಬೇರೆ ಯಾರಿಗೂ ಜಾಗ ಇಲ್ಲ ಅಂತ ಹೇಳಿ ಅಲ್ಲಿಂದ ಎದ್ದೋಗ್ತಾರೆ. ಸಹನಾಗೆ ಬೇಜಾರಾಗುತ್ತೆ. ಅವರೇನೋ ಯೋಚನೆ ಮಾಡ್ತಾ ಇರ್ತಾರೆ. ಇಲ್ಲಿಗೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಶುಕ್ರವಾರ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ವಿಡಿಯೋಗಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.